ಸಿದ್ದರಾಮಯ್ಯನವರ ವಿದಾಯದ ಸಂದರ್ಭದಲ್ಲಿನೇ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂತಹ ಸಚಿವರುಗಳು ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ನಿರ್ಧಾರ ಬಗ್ಗೆ ತಮ್ಮ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ನೀಡಬೇಡಿ ಅನ್ನುವಂತಹ ಒತ್ತಡವನ್ನು ಈಗಾಗಲೇ ಸಚಿವರು ಹೇರಿದ್ರು ಅವ್ರ ಮೇಲೆ. ಆದರೆ ನಾಳೆ ಮಾತಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ನಿನ್ನೆನೇನು ಎಲ್ಲ ಸಚಿವರುಗಳಿಗೆ ಒತ್ತಡ ಹೇರಿದಾಗ ಹೇಳಿದರು. ಅವರೆಲ್ಲರಿಗೂ ಕೂಡ ಇಂದು ನಿರ್ಧಾರ ಬದಲಿಸ್ತಾರೆ ಅನ್ನುವಂತಹ ರೀತಿಯಲ್ಲಿ ಸಚಿವರುಗಳು ಕೂಡ ಸ್ವಲ್ಪ ಯೋಚನೆ ಮಾಡಿರ್ತಾರೆ. ಯಾಕಂದರೆ ರಾಜಕೀಯದಲ್ಲಿ ಏನು ಬೇಕಿದ್ರೆ ಆಗ್ಬೋದು ಅಂತೇಳಿ. ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರದ ವಿಚಾರಗಳಿಗೆ ಬಂದಾಗ ಅವರು ಬದಲಾವಣೆಯನ್ನು ಮಾಡ್ಕೊಂಡಿಲ್ಲ. ಅವ್ರದ್ದೇನಿದ್ರು ಕೂಡ ಒಂದು ನಿರ್ಧಾರ, ಆ ನಿರ್ಧಾರಕ್ಕೆ ತಾನು ಬದ್ಧನಾಗಿದ್ದೇನೆ ಅನ್ನುವಂತಹ ರಾಜಕಾರಣವನ್ನು ಮಾಡ್ಕೊಂಡು ಬಂದಂಥವರು ರಾಜಕಾರಣದ ಕಡೆಯ ಹಂತದಲ್ಲಿ ಅಥವಾ ಅಧಿಕಾರ ರಾಜಕಾರಣದ ಸಂಧ್ಯಾ ಕಾಲದಲ್ಲಿ ನಿಂತುಕೊಂಡು ಇಲ್ಲ ನಾನು ಹಂಗೆ ಮಾಡೋದಿಲ್ಲ ಅಂತ ಹೇಳಿದರೆ ಇಷ್ಟು ವರ್ಷ ಮಾಡಿರ್ತಕ್ಕಂತಹ ಎಲ್ಲ ಕೆಲಸಗಳಿಗೂ ಕೂಡ ನೀರಲ್ಲಿ ಮಾಡಿದ ಹೋಮದಂತಾಗತ್ತೆ. ಆ ಕೆಟ್ಟ ಹೆಸರು ಉಳ್ಕೊಳ್ಳುತ್ತೆ. ಆದರೆ ಸಿದ್ದರಾಮಯ್ಯವರು ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಡ್ತಾರೆ. ಇನ್ನು ಅಜ್ಜಯ್ಯನ ಭೇಟಿ ಬಳಿಕ ಪ್ರಮಾಣ ವಚನ ಸ್ವೀಕಾರಕ್ಕೆ ಶಿವಕುಮಾರ್ ಅವರು ಮುಹೂರ್ತವನ್ನು ಫಿಕ್ಸ್ ಮಾಡಿಕೊಳ್ಳಲಿದ್ದಾರೆ. ನಾಳೆ ಸಂಜೆಯೇ ಶಿವಕುಮಾರ್ ಅವರು ಕೂಡ ಗವರ್ನರ್ ಅವರನ್ನ ಭೇಟಿಯಾಗಲಿದ್ದಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಶಿವಕುಮಾರ್ ಅವರು ಮಾಡ್ತಾರೆ. ಇವತ್ತು ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ರಾಜೀನಾಮೆ ಅಂಗೀಕಾರ ಪ್ರಕ್ರಿಯೆ ಇವೆಲ್ಲವೂ ಕೂಡ ನಂತರ ನಡಿಬೇಕು. ರಾಜ್ಯಪಾಲರು ಬರಬೇಕು. ರಾಜ್ಯಪಾಲರ ಬಳಿಗೆ ಇನ್ನೊಮ್ಮೆ ಸಿದ್ದರಾಮಯ್ಯನವರು ರಾಜೀನಾಮೆ ಪತ್ರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಅದು ನೇರವಾಗಿ ಹ್ಯಾಂಡ್ ಓವರ್ ಮಾಡಬೇಕಾಗಿರುವಂತಹ ಪ್ರಕ್ರಿಯೆಗಳಾಗಿರೋದ್ರಿಂದಾಗಿ ಅದನ್ನು ಮಾಡಲೇಬೇಕಾಗತ್ತೆ. ಆದರೆ ಒಮ್ಮೆ ಅವರು ರಾಜೀನಾಮೆ ಸಲ್ಲಿಕೆಯ ಪ್ರಕ್ರಿಯೆ ಮುಗಿದ ಮೇಲೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯುವಂಥದ್ದು ಕೂಡ ನಿಶ್ಚಿತ. ಬಹುತೇಕ ಅದು ನಾಳೆನೇ ನಡೀಬೋದು. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದು ನಾಳೆನೇ ಸರ್ಕಾರ ರಚನೆಗೆ ಹಕ್ಕನ್ನು ಕೂಡ ಶಿವಕುಮಾರ್ ಅವರು ಮಂಡನೆ ಮಾಡಬಹುದು. ಆ ಮೂಲಕ ಕರ್ನಾಟಕದಲ್ಲಿ ಶಿವಕುಮಾರ ಪರ್ವ ಶುರುವಾಗುವಂಥದ್ದಿದೆ. ನಾಳೆಯಿಂದ ನಾಡಿದ್ದಿಂದ ಅದು ಶುರು ಆಗ್ಬೋದು. ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಲ್ಲಿಂದ ಶಿವಕುಮಾರ್ ಅವರ ಮುಂದೆ ಬಹಳಷ್ಟು ಸವಾಲುಗಳ ಬಗ್ಗೆಯೂ ಕೂಡ ನಾವು ಮಾತಾಡ್ತಾ ಇದ್ವಿ. ಆದರೆ ಒಟ್ಟು ಕರ್ನಾಟಕದಲ್ಲಿ ಒಂದು ರಾಜಕಾರಣದಲ್ಲಿ ಬಹಳ ದೊಡ್ಡದಾದಂತಹ ಬದಲಾವಣೆಗಳ ಕಡೆಗೆ ಹೆಜ್ಜೆ ಇಡೋದರ ಕಡೆ ಕಾಂಗ್ರೆಸ್ ಕೂಡ ಮುಂದಾಗ್ತದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇದುವರೆಗೆ ಆಗಿರುವಂತಹ ಮುಖ್ಯಮಂತ್ರಿಗಳ ವಿಚಾರಗಳು ಬಂತು. ಸಿದ್ದರಾಮಯ್ಯನವರು ಅಫ್ಕೋರ್ಸ್ ಅವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ಅವರು 67-68 ವರ್ಷ ವಯಸ್ಸಿನಲ್ಲಿದ್ದರು. ಅವರು 67 ವಯಸ್ಸಿನಲ್ಲೇನೋ ಇದ್ದರು. ಆವಾಗ ಅವರು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಈಗ ಶಿವಕುಮಾರ್ ಅವರು 64ನೇ ವರ್ಷ ತುಂಬಿದಷ್ಟೇ, ಮೊನ್ನೆ ಅಷ್ಟೇ ಅವರಿಗೆ 64 ವರ್ಷ ತುಂಬಿದೆ. ಇವರದೇ ಸಮಕಾಲೀನರಾಗಿದ್ದಂತಹ, ಇವರ ಎದುರುಗಡೆನೇ ಚುನಾವಣೆಗೆ ಸ್ಪರ್ಧಿಸಿ ಸೋತಿದ್ದಂತಹ ಎಚ್ ಡಿ ಕುಮಾರಸ್ವಾಮಿ ಅವರು 2006ರಲ್ಲಿನೇ ಮುಖ್ಯಮಂತ್ರಿ ಆಗಿದ್ದಾರೆ. 99ರಲ್ಲಿ ಶಿವಕುಮಾರ್ ಅವರ ವಿರುದ್ಧ ಸ್ಪರ್ಧಿಸಿ ಸೋಲನ್ನು ಕಂಡಿದ್ರು ಅವರು ಸಾತನೂರಿನಲ್ಲಿ. ನಂತರ 2004ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶಿಸಿದಾಗಲೇ ಅವರು ಮುಖ್ಯಮಂತ್ರಿ ಕೂಡ ಆಗ್ತಾರೆ ಕುಮಾರಸ್ವಾಮಿ ಅವರು. ಹಾಗೆಯೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾರೆ, ಶೆಟ್ಟರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರೆಲ್ಲರೂ ಕೂಡ ಶಿವಕುಮಾರ್ ಅವರ ನಂತರ ಶಾಸನಸಭೆಗೆ ಬಂದಂಥವ್ರು. ಹೀಗಾಗಿ ಶಿವಕುಮಾರ್ ಅವರು ಈ ವಿಚಾರಗಳಿಗೆ ಬಂದಾಗ ಸ್ವಲ್ಪ ಸೀನಿಯರ್ ಇರುವಂಥದ್ದು. 89ರಲ್ಲಿ ಅವರು ಶಾಸಕರಾಗಿ ಮೊದಲ ಬಾರಿಗೆ ಬಂದಂಥವ್ರು ಮತ್ತು ಮೊದಲ ಬಾರಿಗೆ ಶಾಸಕರಾದ ಎರಡನೇ ಸರ್ಕಾರದಲ್ಲಿ, ಬಂಗಾರಪ್ಪನವರ ಸರ್ಕಾರದಲ್ಲಿ ಮಂತ್ರಿ ಕೂಡ ಆಗ್ತಾರೆ ಅವರು. ಅಲ್ಲಿಂದ ನಂತರ ಅವ್ರಿಗೆ ಅಧಿಕಾರದ ರಾಜಕಾರಣ ಅವ್ರಿಗೆ ಹತ್ತಿರದಲ್ಲೇ ಇರುವಂಥದ್ದು. ಅವ್ರಿಗೂ ಕೂಡ ಭಾಳ ಸುದೀರ್ಘವಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಶಿವಕುಮಾರ್ ಅವರು. ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಹಿಡಿತಾ ಇದೆ, ಆಡಳಿತ ವ್ಯವಸ್ಥೆಯ ಮೇಲೆ ಹಿಡಿತಾ ಇದೆ. ಮತ್ತು ಒಂದು ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು ವಿಧಾನಸೌಧದವರೆಗೆ ಇರುವಂತಹ ಆಡಳಿತ ಪ್ರಕ್ರಿಯೆಗಳ ಬಗ್ಗೆ ಸಮರ್ಪಕವಾದಂತಹ ಒಂದು ಸ್ಥಿತಿಗತಿಗಳಿದ್ದಾವೆ. ಒಂದು ಅಂಶ ನಾವು ಇಲ್ಲಿ ಗಮನಿಸಬೇಕು ನೋಡಿ. ಮಧ್ಯದಲ್ಲಿ ಬರುವಂತಹ ಸರ್ಕಾರಗಳು ಏನು ಮಾಡ್ತವೆ ಅನ್ನೋಂಥ ವಿಚಾರಕ್ಕೆ ಬಂದಾಗ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಸಕಾಲಾದಂತಹ ಒಂದು ಯೋಜನೆಯನ್ನು ಘೋಷಣೆ ಮಾಡ್ತಾರೆ. ಒನ್ ಆಫ್ ದ ಬೆಸ್ಟ್ ಸ್ಕೀಮ್. ಅದು 5 ಪೈಸೆ ಖರ್ಚಿಲ್ಲ. ಆದರೆ ವಿಚಾರ ಏನಿತ್ತು ಅಂತ ಹೇಳಿದರೆ ಅಧಿಕಾರ ಬಹಳ ಸುಲಭವಾಗಿ ಜನರಿಗೆ ಸಿಗಬೇಕಾದ ಸೌಲಭ್ಯಗಳು ಬಹಳ ಸುಲಭವಾಗಿ ಸಿಗಬೇಕು ಅಂತೇಳಿ ಸದಾನಂದ ಗೌಡರು ಮಾಡಿದಂತಹ ಒಂದು ಯೋಜನೆ. ಅದು ಸದಾನಂದ ಗೌಡರನ್ನ ಸಕಾಲದಲ್ಲಿ ನೆನಪಿಸ್ಕೊಳ್ಳೋದಕ್ಕೆ ಸಕಾಲವೇ ಕಾರಣ ಆಗುತ್ತೆ. ಯಾಕಂದರೆ ಅಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ರೂಪಿಸಿದ, ಯಾವುದೇ ರೀತಿಯಂಥ ಬಜೆಟ್ನ ಖರ್ಚಿಲ್ಲದೇನೆ ಮಾಡಿದಂತಹ ಯೋಜನೆ. ಇಂತಹ ಯೋಜನೆಗಳನ್ನು ರೂಪಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯತೆ. ಯಾಕಂದರೆ ಆಡಳಿತ ಸುಸೂತ್ರವಾಗಿ ನಡೆಯಬೇಕು. ಸಿದ್ದರಾಮಯ್ಯನವರ 2ನೇ ಅವಧಿಯ ಆಡಳಿತ ಭಾಳ ಹೇಳಿಕೊಡುವಷ್ಟು ಭಾಳ ಅದ್ಭುತವಾದಂಥ ಆಡಳಿತವಾಗಿ ಇರಲಿಲ್ಲ ಡಿ ಪಿ ಸತೀಶ್. ಯಾಕಂದರೆ ಇವ್ರಿಗೆ ಏನು ಗ್ಯಾರಂಟಿಗಳ ಒತ್ತಡ ಒಂದು ಕಡೆಯಲ್ಲಿ ಇದ್ದ ಕಾರಣ ಸಿದ್ದರಾಮಯ್ಯನವರು ಕಳೆದ ಬಾರಿ 2018ರಲ್ಲಿ ಅವರ ಪ್ರವಾಸದ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಅವರು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗ ಪ್ರತಿ ಕ್ಷೇತ್ರಕ್ಕೆ ನಾನು ಇಲ್ಲಿಗೆ 1500 ಕೋಟಿ ಕೊಟ್ಟಿದ್ದೀನಿ, 1800 ಕೋಟಿ ಕೊಟ್ಟಿದ್ದೀನಿ, 3,500 ಕೋಟಿ ರೂಪಾಯಿವರೆಗೆ ಕೊಟ್ಟಿದ್ದೀನಿ ಅಂತೇಳಿ ಘೋಷಣೆ ಮಾಡ್ತಾಯಿದ್ರು. ಬಟ್ ಈ ಬಾರಿ ಆ ರೀತಿಯಾದಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇರಲಿಲ್ಲ. 2013-18 ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ದುಡ್ಡಿತ್ತು. ಈ ರೀತಿ ಗ್ಯಾರಂಟಿಗಳಿಲ್ಲದೆ ಇದ್ದಿದ್ದರಿಂದ ಖರ್ಚು ಮಾಡೋಕ್ಕೆ ಡೆವಲಪ್ಮೆಂಟಲ್ ವರ್ಕ್ಗಳಿಗೆ ಅವಕಾಶ ಇತ್ತು. ಸಿದ್ದರಾಮಯ್ಯನವರು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಎಲ್ಲ ಕಾನ್ಸ್ಟಿಟ್ಯೂನ್ಸ್ಗಳಿಗೆ ಗ್ರಾಂಟ್ ಬಂತು. ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಗ್ರಾಮೀಣ ರಸ್ತೆಗಳು ಮತ್ತು ರಾಜ್ಯ ಹೈವೇಗಳು ಎಲ್ಲ ಅಪ್ಗ್ರೇಡ್ ಆಗಿದ್ದೆ ಆ ಕಾಲದಲ್ಲಿ. ಇನ್ನೂ ಕೆಲವು ಹಾಗೆ ಇದ್ದಾವೆ, ಏನೂ ಆಗದೆ.
ಆದರೆ 2023 ಅಧಿಕಾರಕ್ಕೆ ಬಂದರೆ 5 ಗ್ಯಾರಂಟಿ ಮಾಡಿಕೊಂಡು ಸಾಕಷ್ಟು ದುಡ್ಡೆಲ್ಲ ಆ ಕಡೆನೇ ಹೋಗಿ ಯಾವುದೇ ಕ್ಷೇತ್ರಕ್ಕೂ ಅವರಿಗೆ ಇದು ಕೊಡೋಕ್ಕಾಗಲಿಲ್ಲ, ಗ್ರಾಂಟ್ಗಳನ್ನು ಜಾಸ್ತಿ ಕೊಡಲಿಕ್ಕಾಗಲಿಲ್ಲ. ಅದರಿಂದ ಅವರು ಪ್ರೈವೇಟಲ್ಲಿ ಒಪ್ಕೋತಾ ಇದ್ರು ಸಿದ್ದರಾಮಯ್ಯನವರು, ಪಬ್ಲಿಕಲ್ಲಿ ಒಪ್ಕೋತಾ ಇರಲಿಲ್ಲ ಅಷ್ಟೇ. ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಒಪ್ಕೋತಾ ಇದ್ರು. ಡಿ ಕೆ ಶಿವಕುಮಾರ್ ಅವರು ಈ ಗ್ಯಾರಂಟಿಗೆ ಒಂಥರ ಮೊದಲಿಂದನವರು ಒಲವಿರಲಿಲ್ಲ ಅವರಿಗೆ. ಅವ್ರ ಗ್ಯಾರಂಟಿಗೆ ಒಂಥರ ಒಳಗಿಂದ ಒಳಗಡೆ ವಿರೋಧನೇ ಇತ್ತು ಅವರಿಗೆ. ಆದ್ರೆ ಬೇರೆ ಕಾರಣ ಏನಲ್ಲ, ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಈಗ ಚೀಫ್ ಮಿನಿಸ್ಟರ್ ಆಗಿ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಂತೂ ಆಗಲ್ಲ ಅಷ್ಟು ಸುಲಭಕ್ಕೆ. ಸ್ವಲ್ಪ ರ್ಯಾಷನಲೈಸ್ ಮಾಡ್ಬೋದು ಅದನ್ನು. ಇದು ಹುಲಿಯ ಮೇಲಿನ ಸವಾರಿ, ಅದು ಒಮ್ಮೆ ಕೊಟ್ಟ ಮೇಲೆ ನೀವು ಹೇಳಿದ್ರೆ ಅದು ನಿಮ್ಮನ್ನ ಪಾರ್ಟಿಗೂ ಕೂಡ ಎಲ್ಲ ಪಕ್ಷಕ್ಕೂ. ಈಗ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಬರಂಗ್ ಮಾಡಿದ್ರು ತಿಂಗಳಿಗೆ, ವರ್ಷಕ್ಕೆ ಸಾರಿ. ಚಂದ್ರಬಾಬು ನಾಯ್ಡು ಗತಿ ಇಲ್ಲದೆ ಅದನ್ನು ಕೊಡುವಂಥ ಪರಿಸ್ಥಿತಿ ಬಂದು ಈಗ ತೊಂದರೆ ಸಿಗಾಕೊಂಡಿದ್ದಾರೆ. ಮುಂದಿನ ಸಲ ಮತ್ತೆ ಜಗನ್ಮೋಹನ್ ರೆಡ್ಡಿ ಅಧಿಕಾರಕ್ಕೆ ಬಂದರೂ ಆಶ್ಚರ್ಯ ಇಲ್ಲ. ಅಲ್ಲಿ ಒರಿಸ್ಸಾದಲ್ಲಿ ಇವರು ಬಿಜು ಪಟ್ನಾಯಕ್ ಮಾಡಿದ್ರು, ಅದಕ್ಕಿಂತ ಜಾಸ್ತಿ ಇವರು ಮಾಡ್ತೀನಿ ಅಂದರು. ಇದೇ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರು ಏನೇನು ಕೊಟ್ಟಿದ್ರು ಅದ್ರ ಡಬಲ್ ಬಿಜೆಪಿ ಘೋಷಣೆ ಮಾಡಿದಾರೆ ಕೊಡ್ತೀವಿ ಅಂತ. ಈಗ ಅದಾಗುತ್ತಾ ಬಿಡುತ್ತಾ ಅನ್ನೋದು ಕಷ್ಟ. ಅದನ್ನು ಡಿ ಕೆ ಶಿವಕುಮಾರ್ಗೂ ಸುಲಭ ಇಲ್ಲ. ಆದರೆ ಅವರಿಗೊಂದು ಗೊತ್ತು, ಬಿಜೆಪಿ ಅಂದ್ರೆ ನಮ್ಗಿಂತ ಜಾಸ್ತಿನೇ ಪ್ರಾಮಿಸ್ ಮಾಡಬೇಕು, ಕಮ್ಮಿ ಅಂತೂ ಮಾಡೋಕ್ಕಾಗಲ್ಲ ಅಂತ. ಆದ್ರಿಂದ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇನ್ನೊಂದು, ಡಿ ಕೆ ಶಿವಕುಮಾರ್ ಅವರು 90ನೇ ಇಸ್ವಿಲಿ ಬಂಗಾರಪ್ಪ ಗೌರ್ಮೆಂಟಲ್ಲಿ ಜೈಲು ಮಂತ್ರಿ ಆದ್ರಲ್ಲ, ಮಿನಿಸ್ಟರ್ ಆಫ್ ಸ್ಟೇಟ್. ಅವರೇ ಹೇಳೋದು, ಬಂಗಾರಪ್ಪ ಅವ್ರಿಗೆ ಹೇಳಿದ್ರಂತೆ, ನಾನು ಜೈಲು ಮಂತ್ರಿ ಆಗಿದ್ದೆ, ಅದಕ್ಕೆ ಮುಖ್ಯಮಂತ್ರಿ ಆಗಿದ್ದರೆ ನೀನು ಆಗ್ತೀಯ ಅಂತ. ಆಮೇಲೆ ದೇವರಾಜ ಅರಸು ಜೈಲು ಮಂತ್ರಿ ಆಗಿದ್ದರಂತೆ ಮುಖ್ಯಮಂತ್ರಿ ಆಗೋ ಮೊದಲು. ಓಕೆ 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 ಇಂಟ್ರೆಸ್ಟಿಂಗ್ ಆಗಿರುವಂಥ ಇತಿಹಾಸದ ಭಾಗ ಇದು. ಯಾಕೆಂದರೆ ಅರುಣ್ ಅವರೇ, ಲಾಸ್ಟ್ ಪಾಯಿಂಟ್, ಈಗ ಸಿದ್ದರಾಮಯ್ಯನವ್ರನ್ನ ಬಹಳ ಸುಲಭವಾಗಿ ಹಿಂದೂ ವಿರೋಧಿ ಅಂತೇಳಿ ಬ್ರ್ಯಾಂಡ್ ಮಾಡುವಂಥದ್ದು ರಾಜಕೀಯವಾಗಿ ಸುಲಭ ಆಗ್ತಿತ್ತು ಭಾರತೀಯ ಜನತಾ ಪಕ್ಷ. ಯಾಕೆಂದರೆ ಅವರು ಸೈದ್ಧಾಂತಿಕವಾಗಿ ಅವರು ನಡ್ಕೊಂಡು ಬಂದಂತಹ ರೀತಿ ಆ ರೀತಿಯಾಗಿಯೇ ಬಂದಿದೆ ಸಿದ್ದರಾಮಯ್ಯನವ್ರ ವಿಚಾರ. ಶಿವಕುಮಾರ್ ಅವ್ರನ್ನು ಕೂಡ ಅಷ್ಟು ಸುಲಭವಾಗಿ ಹಿಂದೂ ವಿರೋಧಿ ಅಂತೇಳಿ ಬ್ರ್ಯಾಂಡ್ ಮಾಡ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಬಿ ಜೆ ಪಿಯವರ ಎಲೆಕ್ಷನ್ ಸ್ಟ್ರಾಟಜಿಯಿಂದ ನೋಡಿದಾಗ? ನೋಡಿ, ಬಿ ಜೆ ಪಿಗೆ ಈಗ ಸಿದ್ದರಾಮಯ್ಯ ಅವರು ಹೋಗ್ತಾ ಇರೋದು ಒಂದು ರೀತಿಯ ಡಿಸಪಾಯಿಂಟ್ಮೆಂಟ್ ಅಂತ ನನಗನ್ಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಅವರಿದ್ದರೆ ಅವ್ರನ್ನ ಚೆನ್ನಾಗಿ ಕ್ರಿಟಿಸೈಸ್ ಮಾಡ್ಬೋದಿತ್ತು. ನೀವು ಹಿಂದೂ ವಿರೋಧಿ, ಮುಸ್ಲಿಮರ ತುಷ್ಟೀಕರಣ ಆಗ್ತಾ ಇದೆ, ಅದು ಇದು ಅಂತ. ಆದರೆ ಶಿವಕುಮಾರ್ಗೆ ಹಾಗೆ ಹೇಳೋಕ್ಕಾಗಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇವರು ದಿನ ಬೆಳಗಾದರೆ ಟೆಂಪಲ್ ರನ್ ಮಾಡ್ತಾರೆ, ಎಲ್ಲರ ಬಗ್ಗೆನೂ ಚೆನ್ನಾಗಿ ಮಾತಾಡ್ತಾರೆ. ಯಾರು ಹಿಂದೂ ವಿರೋಧಿ ಅಂತ ಖಂಡಿತ ಹೇಳ್ಕೊಳ್ಳೋಕೆ ಹೇಳೋಕ್ಕಾಗಲ್ಲ. ಹಾಗೆ ನೋಡಿ, ಈಗಾಗಲೇ ಅಜಯ ನಡುವಿನ ಕೆರೆಗೆ ಹೋಗ್ತಾ ಇದ್ದಾರೆ ಇವತ್ತನ್ನೇ. ಸೊ ಹೀಗಾಗಿ ತುಂಬ ಅವರಿಗೆ ಒಂದು ರೀತಿಯ ಮುಜುಗರನೂ ಆಗುತ್ತೆ ಅನಿಸುತ್ತೆ ಕೆಲವು ವಿಷಯಗಳಲ್ಲಿ ಶಿವಕುಮಾರನ್ನು ಅಪೋಸ್ ಮಾಡೋದಕ್ಕೆ. ಬಟ್ ಓವರ್ ಆಲ್, ಏಕೆಂದರೆ ಈಗ ಶಿವಕುಮಾರ್ ಬಗ್ಗೆ ಏನು ಕರಪ್ಷನ್ ಚಾರ್ಜಸ್ಗಳಿದೆ, ಅವರು ಒಂದು ಬಾರಿ ಅವರು ಎಚ್ಚರಿಕೆ ವಹಿಸ್ಕೋಬೇಕಾಗಿರೋ ಪಾಯಿಂಟೇ ಅಲ್ಲಿರುವಂಥದ್ದು. ಹೇಳಿರುವಂಥ ಕರಪ್ಷನ್ ವಿಚಾರಗಳೇ ಬಹಳ ದೊಡ್ಡ ಎಚ್ಚರಿಕೆ. ಇದ್ರ ಬಗ್ಗೆ ಬಿ ಜೆ ಪಿಯವರು ಕ್ರಿಟಿಸೈಸ್ ಮಾಡ್ಬೋದು, ಮತ್ತು ಶಿವಕುಮಾರ್ ಅವರು ಅಷ್ಟೇ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಯಾಕಂದರೆ ಅಫ್ಕೋರ್ಸ್ ಅವರು ಯಾವುದೋ ಕನ್ವಿಕ್ಷನ್ ದೃಷ್ಟಿಯಿಂದ ಅವರು ಸೇಫ್ ಆಗಿದ್ದಾರೆ. ಆದರೆ ಅವ್ರ ಚಾರ್ಜಸ್ ಅಂತೂ ಇದ್ದೇ ಇದೆ. ಅದು ಮತ್ತು ರೈಡ್ಗಳು ಇತ್ತೀಚೆಗೆ ಕೂಡ ಆಗಿದೆ. ಸೊ ಹಾಗಾಗಿ ಒಂದು ದೃಷ್ಟಿನಲ್ಲಿ ಬಿ ಜೆ ಪಿಗೆ ಅದು ಪ್ಲಸ್ ಪಾಯಿಂಟ್. ಆದರೂ ಕೂಡ ಬಿ ಜೆ ಪಿಯ ಪೆಟ್ ಇಶ್ಯೂಸ್ ಏನಿದೆ, ಈ ಹಿಂದುತ್ವ ಆಗಲಿ, ಮುಸ್ಲಿಮರ ತುಷ್ಟೀಕರಣ ಅನ್ನೋದು, ಅದ್ರ ಬಗ್ಗೆ ಅಷ್ಟು ತೀಕ್ಷ್ಣವಾಗಿ ಶಿವಕುಮಾರ್ ಅವ್ರನ್ನ ವಿರೋಧ ಮಾಡೋಕ್ಕೆ ಬಹುಶಃ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು. ತಮಗಿಬ್ಬರು ಕೂಡ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಯ್ತು, ಶೇರ್ ಮಾಡ್ಕೊಂಡಿದ್ದಕ್ಕಾಗಿ.